ತಗೊಂಡ್ಬಂದಿದ್ದು. ವಿಚಾರ ಇರುವಂತದ್ದು ಧರ್ಮಸ್ಥಳ ಕೇಸಲ್ಲಿ ರಾಜಕೀಯ ಯಾಕೆ ಬೇಕು ಅಂತ ಹೇಳಿ ಮಾಡಬಾರ್ದು, ಅದ್ರ ಯಾರು ಕೂಡ ಮಾಡಬಾರ್ದು. ಓಕೆ, ಈಗ ನ್ಯೂಟ್ರಲ್ ಆಗಿ ಮೂರ್ತಿ ಸರ್, ನ್ಯೂಟ್ರಲ್ ಆಗಿ ಇಡೀ ಕೇಸನ್ನ ನೀವು ಕೂಡ ನೋಡ್ತಾರೇ ಇದ್ದೀರಾ. ಹೌದು, ಒಂದ್ ಕಡೆ ಕಾಂಗ್ರೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ನೋಡಿದ್ರ, ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನ್ಯೂಟ್ರಲ್ ಆಗಿ ನಿಮ್ಗೆ ಏನ್ ಅನಿಸ್ತಾ ಇದೆ, ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಲ್ಲಿ? ಎರಡೂ ಪಕ್ಷದವರು ಮಾಡ್ತಾರೆ. ಓಕೆ ನೋಡಿ, ಎರಡೂ ಪಕ್ಷದವ್ರು ಯಾಕೆ ಮಾತಾಡ್ತಾವ್ರೆ ಅಂದರೆ, ಎರಡೂ ಪಕ್ಷಕ್ಕೆ ನಿಜವಾಗೂ ಅವರು ಕಾನೂನು ಗೌರವ ಇದ್ದು, ಯಾರೋ ಒಬ್ಬರು ಅಮಾಯಕರು ಸತ್ತವ್ರೆ ಅಂದಾಗ ನೋಡಿ ಸರ್, ಕೆಲವು ಕಡೆ ಪ್ರವಾಹ ಆಗ್ತದೆ, ಸರ್ಕಾರ ಏನು ಮಾಡ್ತಾರೆ, ಆ ಬಾಡಿ ತೆಗಿಯೋಕ್ಕೋಸ್ಕರ ಸುಮಾರು ದುಡ್ಡು ಖರ್ಚು ಮಾಡ್ತಾರೆ. ಹೌದು ಹೌದು, ಯಾವುದೋ ಒಂದು ಲಾರಿ ಗುಡ್ಡ ಕುಸ್ತೋಗ್ಬಿಟ್ಟಿತ್ತು, ತಮ್ಗೆ ಗೊತ್ತಿರಲಿ, ಕಾರವಾರದಲ್ಲೋ ಅಥವಾ ಅಂಕೋಲದ ಕಡೆ ಅಂತ ಕಾಣುತ್ತೆ. ಅವನು ದೇಹ ಹೊರಗೆ ತೆಗಿಬೇಕು ಅಂತ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಕೊನೆಗೂ ದೇಹ ಹುಡುಕೊಟ್ಟಿದ್ದಾರೆ ಸರ್. ಅದು ನಮ್ಮ ಒಂದು ಸಾಮಾಜಿಕ ಹಿನ್ನೆಲೆ, ನಮ್ಮ ದೇಶದ ಸಾಮಾಜಿಕ ಹಿನ್ನೆಲೆ. ಅದು ಹೆಂಗೆ ಯಾವುದೇ ರೀತಿಯಾಗಿ ಒಬ್ಬ ಬಾಡಿ ತಪ್ಪಿಸ್ಕೊಂಡಿದ್ದಾಗ ಹುಡುಕೊಡೋದು, ಜಾನುವಾರು ಹುಡುಕೊಡೋ ಸರ್ಕಾರಗಳಿದ್ದಾವೆ. ಅದು ಕೇವಲ BJP ಅಥವಾ ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ. ಆದರೆ ಇವ್ರಿಗೆ ಏನಾಗಿದೆ, ಎರಡೂ ಪಕ್ಷದವ್ರಿಗೆ ಏನಾಗಿದೆ ಅಂದರೆ, ಇವ್ರಿಗೆ ಪೊಲೀಸ್ನವ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ, ಸರ್ಕಾರದಿಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಕ್ಕೆ ಮಾಡಿಕೊಟ್ಬಿಟ್ಟು ಸುಮ್ಮನಿರಬೇಕು. ಇವರು ಸುಮ್ಮನಿರ್ತಿಲ್ಲ. ಆಮೇಲೆ BJPಯವರು ಎಲ್ಲ ಹಿಂದೂ ದೇಶದಲ್ಲಿ ಹಿಂದೂ ದೇವಸ್ಥಾನ ಎಲ್ಲ ಬರ್ಕೊಟ್ಟಿಲ್ಲ ಇವ್ರಿಗೆ. ಇವರೇ ಇರಲಿಲ್ಲ ಇಷ್ಟು ವರ್ಷ. ಏನೋ ಈ ಮೋದಿ ಬಂದ ಮೇಲೆ ಏನು ಹಿಂದುತ್ವ ಉಳಿಸಕೊಟ್ಟಿದ್ದಾರೆ, ಎಲ್ಲೂ ಹಿಂದೂ ಕಾರ್ಯಕರ್ತರು ಸಾಯ್ತವ್ರೆ. ಫಸ್ಟ್ ಆಫ್ ಆಲ್ BJPಯವರು ನಾಚಿಕೆ ಆಗಬೇಕು. ಅವ್ರು BJPಯವರು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಕೊಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವರು ಧರ್ಮಸ್ಥಳದಲ್ಲಿ ಯಾರೋ ಸತ್ತಿರೋರ ಬಗ್ಗೆ ರಾಜಕೀಯ ಮಾಡಕ್ಕೆ ಬರ್ತಾರಲ್ಲ, ಅವನ ನಾವು ವಿಶ್ವನಾಥ್ MLA ಅವಿವೇಕಿ, ಯಲಂಕದಲ್ಲಿ ಮೋರಿ ಕ್ಲೀನ್ ಮಾಡೋ, ಯಲಂಕದಲ್ಲಿ ಮೋರಿಗಳು ಹಾಕ್ಸಿ ನೀರುಗಳು ತುಂಬಿಕೊಂಡು ನಾಚೆ ಕಳ್ಸಪ್ಪ, ಯಲಂಕ ಉದ್ಧಾರ ಮಾಡೋ ಅಂದರೆ ಧರ್ಮಸ್ಥಳ ಉದ್ಧಾರ ಮಾಡಕ್ಕೆ ಹೊರಟಿದ್ದಾನೆ ಅವನು. ಅಲ್ಲಿಗೆ ಅರ್ಥ ಮಾಡಿ, ಧರ್ಮಸ್ಥಳ ಯಾರ್ಯಾರಿಗೆ ಬಿಟ್ಟಿಯಾಗಿ ಪ್ರಚಾರ ಮಾಡ್ಕೊಂಡು ಹೊರಟವ್ರೆ ಅಂತ ಗೌರವ ಕೊಟ್ಟು ಮಾತಾಡೋದು ಚೆನ್ನಾಗಿರುತ್ತೆ. ಆಯ್ತು, ಹಂಗೆ ಆತನು ಹಂಗೆ ಮಾತಾಡ್ಬೇಕಲ್ಲ. ಸದನದಲ್ಲಿ ಒಬ್ಬ ವಕೀಲರ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ರೆಕಾರ್ಡ್ ಆಗಿದೆ. ಅದು ನಾವು ಬಾರ್ ಕೌನ್ಸಿಲ್ಗೆಲ್ಲ ಬರ್ದಿದ್ದೀವಿ. ನಿನಗೆ ವಿಶ್ವನಾಥ್ ಅವ್ರಿಗೆ ವಕೀಲರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ನಿನಗೆ ಯಾರಪ್ಪ ಸ್ವತಂತ್ರ ಕೊಟ್ಟಿದ್ದು ಸದನದಲ್ಲಿ ಅಂತ, ಸದನ ಅಂತ ಗೌರವ ಕೊಡ್ಬೋದಾದ್ರೆ ಅಲ್ಲಿ ರೆಕಾರ್ಡ್ ಇದೆ. ಹುಡುಗರು ಬಿಟ್ಟು ಹೊಡಿಸಿ ಅಂತ ಹೇಳ್ತಾರೆ. ಧರ್ಮಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಹುಡುಗರು ಬಿಟ್ಟು ಸಾರಿ, BJPಯವರು ಹಿಂದೂ ರಕ್ಷಣೆ ಮಾಡೋದು ಬೇಡ. ಇಷ್ಟು ವರ್ಷ ಹಿಂದೂ ರಕ್ಷಣೆ ಮಾಡ್ಕೊಂಡು ಬಂದಿರೋಕ್ಕೆಲ್ಲ ಪಕ್ಷಗಳೇ ಮಾಡಿಲ್ಲ. ಹಿಂದೂ ರಕ್ಷಣೆ ಮಾಡೋಕ್ಕೆ ಹಿಂದೂಗಳೇ ಇದ್ದಾರೆ. ಹಂಗಂತ ಬೇರೆಯವರಿಂದ ರಕ್ಷಣೆ ತಗೊಂಡು ನಾವು ಬದುಕೋದು ಬೇಕಾಗಿಲ್ಲ. ಆದರೆ ಇಲ್ಲಿ SIT ತನಿಖೆ ಮಾಡ್ತಾ ಇದ್ದಾರೆ. ನೀವು ಮಾಧ್ಯಮದಲ್ಲಿ ಇಂಚಿಂಚು ತೋರಿಸ್ತಾ ಇದ್ದೀರಾ, ಇವತ್ತು ಎಷ್ಟನೇ ಗೋರಿ ಅಥವಾ ಎಷ್ಟನೇ ಜಾಗ, ಎಷ್ಟನೇ ಸ್ಥಳ ಅಂತ. ಸರ್, ಇದು ಒಂದು ಕಾನೂನಿನ ಒಂದು ಪ್ರಕ್ರಿಯೆ. ಹೌದು. ಈ ಕಾನೂನಿನ ಪ್ರಕ್ರಿಯೆ ಒಳಗೆ ಇವರು ಪರ ವಿರೋಧ ಮಾಡಿ, ನಾವು ಯಾರೋ ವೀರೇಂದ್ರ ಹೆಗ್ಗಡೆ ಅವರು ಸಪೋರ್ಟ್ ಮಾಡ್ತೀವಿ, ನಾವಿದ್ದೀವಿ, ಒಂದು ವೇಳೆ ತಪ್ಪು ಮಾಡಿದ್ರು ನಾವಿದ್ದೀವಿ ಅಂತ ಆಯ್ತಪ್ಪ. ಒಂದು ವೇಳೆ ವೀರೇಂದ್ರ ಹೆಗ್ಗಡೆ ತಪ್ಪು ಮಾಡಿದ್ರು, ಒಂದು ವೇಳೆ ಅವಾಗ BJP ಅವ್ರು ಇರ್ತಾರೆ ಅವ್ರ ಜೊತೆ? ಯೋಚನೆ ಮಾಡಬೇಕು. ಒಂದು ವೇಳೆ ವೀರೇಂದ್ರ ಅವರು ತಪ್ಪು ಮಾಡಿಲ್ಲ, ಅವರು ಕಾನೂನು ಸಹಕಾರ ಮಾಡ್ತಿದ್ದಾರೆ, ಕಾನೂನು ನಡೆಯುತ್ತ ಪ್ರಕ್ರಿಯೆಗೆ ಅಡ್ಡ ಹೋಗಿಲ್ಲ. ಅವರು ಅಲ್ಲಿ ಧರ್ಮಸ್ಥಳ ಉತ್ಕಲನ ಆಗಬೇಕು ಅಂತ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇ ತರಕ್ಕೆ ಹೋಗಿಲ್ಲ. ಅವರು ಏನೋ ಅವ್ರು ಮಾಧ್ಯಮದವ್ರು ಪ್ರಚಾರ ಮಾಡಬೇಡಿ ಅಂತ ಸ್ಟೇ ತರಕ್ಕೆ ಹೋದ್ರು. ಮಾಧ್ಯಮದವ್ರು ನಿರ್ಬಂಧ ಏರಿ ಸ್ಟೇ ಕೊಟ್ಟಿದೆ, ಹೆಂಗ್ ಬೇಕು ಹಂಗೆ ಮಾಡಿ ಅಂತ ಹೇಳಿಲ್ಲ. ಇಲ್ಲಿ ಈ ದೇಶದ ಕಾನೂನಿಗೆ ಎಲ್ಲ ಗೌರವಿಸೋಣ. ಈಗ ವೀರೇಂದ್ರ ಹೆಗ್ಗಡೆ ಅವ್ರು ರಕ್ಷಣೆ ಮಾಡೋಕ್ಕೆ BJP ಕಾಂಗ್ರೆಸ್ ಬೇಡ, ಕಾನೂನು ಇದೆ. ಹೌದು. ಅದೇ ವೀರೇಂದ್ರ ಹೆಗ್ಗಡೆಯವ್ರನ್ನ ಶಿಕ್ಷೆ ಕೊಡೋಕ್ಕೆ ಕಾಂಗ್ರೆಸ್ ಅವ್ರು BJP ಹೇಳ್ಬಿಟ್ರೆ ಕೊಟ್ಬಿಡೋ ಕಾನೂನು, ಅದಕ್ಕೂ ಕಾನೂನಿದೆ. ಕಾನೂನಿನ ಚೌಕಟ್ಟಲ್ಲಿ ಎಲ್ಲರೂ ಬರ್ತಾರೆ. ಸನ್ಮಾನ್ ಇಂದಿರಾ ಗಾಂಧಿ ಅವರು ಬಂದರು ಆ ಕಾಲದಿಂದ. ಇಲ್ಲಿ ಮೊನ್ನೆವರೆಗೂ ಎಲ್ಲ ಲೀಡರ್ಗಳು, ಮೋದಿಯವರು ಬರ್ತಾರೆ. ಏನು ಮೋದಿಯವರು ಸಂವಿಧಾನ ದೊಡ್ಡವರಲ್ಲ, ಯಾವುದೇ ಸನ್ಮಾನ್ ದೇವೇಗೌಡಜಿ ಅವರು ಬರ್ತಾರೆ. ಎಲ್ಲ ಪಕ್ಷದವ್ರು ಮಾತಾಡೋದೇ. ಆದರೆ ಈಗ ಸುಮಾರು ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ನಡೀತಿದ್ದಾವೆ, ರಾಹುಲ್ ಗಾಂಧಿ ಎಷ್ಟು ಕಡೆ ಎಲ್ಲ ಕೂಡ ಬೇಲ್ ತಾಂಡು ಕೇಸ್ ನಡೆಸ್ಕೊಂತಿಲ್ವಾ? ಆಯಿತು, ಅವಾಗ ನಮ್ಮ ಕುಮಾರಸ್ವಾಮಿ ಮೇಲೆ ಕೇಸ್ ನಡೀತಿದ್ದೇವೆ. ಎಲ್ಲ ಯಾವ ಲೀಡರ್ ಮೇಲೆ ಕೇಸ್ ಇಲ್ಲ ಇವತ್ತು. ಹೌದು, ಎಲ್ಲ ಕಾನೂನಿಗೆ ಚೌಕಟ್ಟು ಒಳಪಟ್ಟಿದ್ದಾರೆ. ಅದೇ ರೀತಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಕುಟುಂಬ ಕಾನೂನು ಚೌಕಟ್ಟು ಒಳಪಡಲಿ, ನಾನು ತಪ್ಪು ಅಂತ ಹೇಳಲ್ಲ. ಆದರೆ BJP ಅವರು ರಕ್ಷಣೆ ಮಾಡೋಕ್ಕೆ, ಕಾಂಗ್ರೆಸ್ ಶಿಕ್ಷೆ ಕೊಡೋಕ್ಕೆ ಅವರಿಬ್ಬರಿಗೂ ಅಧಿಕಾರ ಇಲ್ಲ.